ಜಿಲ್ಲಾ ಉಸ್ತುವಾರಿ ಮಂತ್ರಿ ಆರ್ ಬಿ ತಿಮ್ಮಾಪುರ ಅವ್ರ ಮನಿ ಕಬ್ಬಳಗಾರೆಲ್ಲ ಸೇರಿ ಪ್ರತಿಭಟನೆ ಇಟ್ಕೊಂಡಿದ್ದ ಕಾರಣ ಏನು ಅಂದರೆ ಈ ನಾವು ಕಬ್ಬಿನ ಬೆಲೆಗೆ ನಿಗದಿಗಾಗಿ ಮತ್ತು ಬಾಕಿ ವಸೂಲಿಗಾಗಿ ಹೋರಾಟ ಮಾಡಿದ್ವು. ಅವಾಗ ಕೇಸ್ ಮಾಡಿದ್ರು, ಅಮಾಯಕ ಜನರ ಮ್ಯಾಗೆ ಕೇಸ್ ಮಾಡಿದ್ರು. ಅದು ನಾವು ಮಾಡಿಲ್ಲ, ಯಾರೋ ಮಾಡ್ಯಾರ, ಅದು ತಪ್ಪು. ಅದು ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕ ಮಾಡಿದಂಥ ತಪ್ಪು. ಇದು ಕೇಸ್ ವಾಪಸ್ ಪಡಿಬೇಕಂತೇಳಿ ಇವತ್ತು ನಾವು ಪ್ರತಿಭಟನೆ ಅವ್ರ ಮನೆ ಮುಂದೆ ಮಾಡಿದ್ದೀವಿ. ಹೀಗಾಗಿ ಉಸ್ತುವಾರಿ ಮಂತ್ರಿ ಅವ್ರು ನಮ್ಗೆ ಮಾತಾಡಿ ಇದನ್ನ 9ನೇ ತಾರೀಕು ಎಲೆಕ್ಷನ್ ಮುಗಿಲಿ, ಆ 9ನೇ ತಾರೀಕು ಎಲೆಕ್ಷನ್ ಮುಗಿದ ತಕ್ಷಣ ನೀವು ಕೂಡಿ ಮಾತಾಡ್ಕೊಂಡ ಸಿಎಂ ಅವ್ರ ಜೊತೆ ಮಾತಾಡ್ಕೊಂಡ ಕೇಸ್ ವಾಪಸ್ ಪಡೆಯುವಂತ ಕೆಲಸ ಮಾಡ್ತಾನಂತೇಳಿ ಮಾತು ಕೊಟ್ಟರು. ಅದಕ್ಕೆ ಎಲ್ಲಾ ರೈತರಿಗೆ ಒಂದು ಭರವಸೆ ಬಂದೈತಿ. ಅವ್ರ ಅಲ್ಲಿವರೆಗೆ ಯಾರನ್ನೂ ಅರೆಸ್ಟ್ ಮಾಡಂಗಿಲ್ಲ ರೈತರನ್ನ ಅಂತೇಳಿ ಅವರು ಅದನ್ನು ಮಾತು ಕೊಟ್ಟಾರ. ಅದಕ್ಕಾಗಿ SP ಅವರು ಮಾತಾಡ್ಯಾರ. ಅದಕ್ಕಾಗಿ ಎಲ್ಲಾ ರೈತರು ಆ ವಿಚಾರಕ್ಕೆ ಒಪ್ಕೊಂಡಾರ. ಹಿಂಗಾಗಿ ಈ ಹೋರಾಟ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಈಗ ಮುಕ್ತಾಯಗೊಳಿಸ್ತಾನ ಎಲ್ಲ ರೈತರೆಲ್ಲ. ಅದಕ್ಕಾಗಿ ಇಲ್ಲಿವರೆಗೆ ಏನು ನಡೀತೋ ಎಲ್ಲ ಶಾಂತ ರೀತಿಯಿಂದಾಗಿ ಎಲ್ಲ ಪೊಲೀಸ್ ಅಂತಂದ್ರು ಮತ್ತು ರೈತರು ಎಲ್ಲ ಸೋಷಿಯಲ್ ಮೀಡಿಯಾದ ನಮ್ಮ ಯುವ ಮಿತ್ರರಿಗೆ ಎಲ್ಲರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯಗೊಳ್ತೀವಿ. ಎಲ್ಲರಿಗೆ ಕಬ್ಬು ಬೆಳೆಗಾರರಿಗೆ ಎಲ್ಲರಿಗೂ ನಮಸ್ಕಾರ.